ಈ ಬ್ಯಾವರ್ಸಿ ಭಗವಾನ್ ಪ್ರಕಾರ ಆಗಿನ ರಾಜರುಗಳೆಲ್ಲ ನಪುಂಸಕರುಗಳಾಗಿದ್ರು. ಪಾಪ ಆಗಿನ ರಾಜರುಗಳಿಗೆಲ್ಲ ಮಕ್ಕಳು ಮಾಡುವಂತಹ ಕೆಪಾಸಿಟಿ ಅನ್ನೋದೇ ಇರಲಿಲ್ಲ. ಪುರೋಹಿತರುಗಳು ಮಾತ್ರ ತುಂಬಾ ತುಂಬಾ ಫಲವತ್ತಾಗಿದ್ರು. ಪುರೋಹಿತರುಗಳು ಮಾತ್ರ ಮಕ್ಕಳು ಮಾಡುವಂತಹ ಕೆಪಾಸಿಟಿ ಇದ್ದದ್ದು ಅಲ್ವೇನೋ. ನಿನ್ನ ಪ್ರಕಾರ, ನಿನ್ನ ಹೇಳಿಕೆಯ ಪ್ರಕಾರವಾಗಿ ಸರಿ, ನಿನ್ನ ಲಾಜಿಕ್ ಪ್ರಕಾರನೇ ಬರ್ತೀನಿ ನಾನು. ರಾಣಿಯರಲ್ಲೇ ದೋಷ ಇತ್ತು ಅಂತ ತಿಳ್ಕೊಳ್ಳೋಣ. ರಾಣಿಯರಲ್ಲೇ ದೋಷ ಇದ್ದು ಪಾಪ ರಾಣಿಯರು ಮಗು ಪಡೆಯುವಂತಹ ಉದ್ದೇಶದಿಂದ ಪುತ್ರಕಾಮಿಷ್ಠೆ ಪೂಜೆಯನ್ನ ಮಾಡಿಸಿ ಅಥವಾ ಯಜ್ಞವನ್ನ ಮಾಡಿಸಿ ಪುರೋಹಿತರುಗಳ ಜೊತೆ ಮಲಗ್ಬಿಟ್ಟಿದ್ರೆ ಮಕ್ಕಳಾಗ್ಬಿಡ್ತಿತ್ತ? ಆಗ ಮಕ್ಕಳಾಗ್ಬಿಡ್ತಿತ್ತ? ಏನ್ರು ನಿಮ್ಮ ಲಾಜಿಕ್ಗಳು, ಏನ್ರು ನಿಮ್ಮ ಸಂಶೋಧನೆಗಳು? ನಿಮ್ಮ ಸಂಶೋಧನೆಗಳಿಗೆ ಹಳೆ ಎಕಡ ಹಾಕ. ಈತ ಹೇಳ್ತಾನೆ, ಪ್ರಭು ಶ್ರೀರಾಮಚಂದ್ರರು ದಶರಥರ ಮಗನೆಲ್ವಂತೆ, ಪುತ್ರಕಾಮಿಷ್ಠೆ ಯಜ್ಞದಿಂದ ಜನ್ಮವನ್ನು ಪಡೆದುಕೊಂಡಿದ್ದಂತೆ. ಅಂದ್ರೆ ಈತ ಹೇಳ್ತಾ ಇರುವಂತಹದ್ದು ದಶರಥ ಮಹಾರಾಜರ ಮಗ ಅಲ್ವಂತೆ, ಯಾರೋ ಪುರೋಹಿತನಿಗೆ ಹುಟ್ಟಿರೋದಂತೆ ಪ್ರಭು ಶ್ರೀರಾಮಚಂದ್ರರು. ಹೆಂಗಾದ್ರೂ ಮನಸ್ಸು ಬರುತ್ತೋ ಈ ರೀತಿಯಾಗೆಲ್ಲ ಹೇಳಿಕೆಗಳನ್ನು ನೀಡೋದಕ್ಕೆ? ನಮಗೂ ಈಗ ಡೌಟ್ ಆಗ್ತಿದೆ. ನೀನು ನಿಮ್ಮ ಅಪ್ಪನ ಮಗನೇ ಅಲ್ಲ, ನಿನ್ನ ತಾಯಿನೂ ಸಹ ಇದೇ ರೀತಿಯಾಗಿ ಪುತ್ರಕಾಮಿಷ್ಠೆ ಪೂಜೆಯನ್ನು ಮಾಡಿಸಿ ಯಾರಿಗೋ ಒಬ್ಬಂಗೆ ಹುಟ್ಟಿರ್ಬೇಕು ಅಂತ ನಾವುಗಳು ಈ ರೀತಿಯಾಗೆಲ್ಲ ಹೇಳ್ಬೋದಲ್ವಾ? ನಿನ್ನಂಥವ್ರು ಈ ರೀತಿಯಾದಂತಹ ಹೇಳಿಕೆಗಳು ನೀಡೋದ್ರಿಂದನೇ ಅಲ್ಲೆಲ್ಲರೂ ಹೋಗಿ ಭಗವಾನನ ಹೆಸರನ್ನು ತೆಗೆದುಹಾಕ್ಬಿಟ್ಟು ಅಯೋಗ್ಯ ಅಂತ ಹೆಸರನ್ನು ಇಟ್ಕೊಂಡ್ಬಿಡು, ಸರೋಗುತ್ತೆ. ನಿನ್ನಂಥವ್ರಿಂದನೇ ಇಂತಹ ಹೇಳಿಕೆಗಳು ನೀಡೋದ್ರಿಂದನೇ ನಾವುಗಳು ಇದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುವಂತಹದ್ದು. ಹೇಗಾರು ಮನ್ಸು ಬರುತ್ತೋ ನಿಮ್ಗಳಿಗೆಲ್ಲ ಭಗವಾನ್ ಅಂತೆ ಏನ್ ಸಂಶೋಧನೆ ಮಾಡಿಬಿಟ್ಟಿದ, ಹೋಗ್ಬಿಟ್ಟಿದ ತ್ರೇತಾಯುಧಕ್ಕೆ ಸಂಶೋಧನೆಯನ್ನು ಮಾಡೋದಕ್ಕೆ. ಇಷ್ಟು ದಿನ ಬೊಗಳ್ತಾ ಇದ್ರು, ರಾಮ ಕಾಲ್ಪನಿಕ, ರಾಮ ಅನ್ನೋದೇ ಇರಲಿಲ್ಲ, ಎಲ್ಲ ಸುಳ್ಳು, ರಾಮ ಅನ್ನೋದೇ, ರಾಮಾಯಣ ಅನ್ನೋದೇ ಕಟ್ಟುಕತೆ ಅಂತ ಅಂದ್ಬಿಟ್ಟು ಈಗ ಬಂದವ್ರೆ ರಾಮ ಇದ್ದ, ರಾಮ ಆಗುತ್ತಾ ಈಗುಡ್ತಾ ಅಂತ ಹೇಳ್ಕೊಂಡು. ನೋಡಿದ್ದ ನೀನು ಹೋಗ್ಬಿಟ್ಟು? ಇಂತಹ ಹೇಳಿಕೆಗಳು ಬಂದಾಗ ದಯಮಾಡಿ ನಮ್ಮ ಹಿಂದೂ ಸಮಾಜದಲ್ಲಿ ನಾನು ಕೇಳ್ಕೊಳ್ಳುವಂತಹದ್ದು, ಇಂತಹ ಹೇಳಿಕೆಗಳು ಬಂದಾಗ ಇಂಥವ್ರಿಗೆ ಸರಿಯಾಗಿ ತಿರುಗೇಟನ್ನು ಕೊಡಿ. ಇಂಥವ್ರಿಗೆ ಸರಿಯಾಗಿ ತಿರುಗೇಟ್ ಕೊಡದೆ ಹೋದ್ರೆ ಇಂತಹ ಹೇಳಿಕೆಗಳು ಬರ್ತಾನೆ ಇರ್ತವೆ. ನೋಡೋಣ, ಸಂಶೋಧನೆಯನ್ನು ಮಾಡು, ಬೇರೆ ಮತಗಳ ಬಗ್ಗೆ ಮಾಡಿ ಹೇಳೋ ಸಂಶೋಧನೆಗಳನ್ನ. ಏನೋ ದೊಡ್ಡ ಸಂಶೋಧಕ ಅಲ್ವಾ ನೀನು? ನೋಬೆಲ್ ಪ್ರಶಸ್ತಿ ಕೊಡ್ಬೇಕು ನಿನಗೆ. ನಿನ್ನ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗೆ ಅಸಹ್ಯ ಆಗ್ತಿರ್ತದೆ. ವಯಸ್ಸಲ್ಲಿ ನನಗಿಂತ ಎಷ್ಟು ದೊಡ್ಡವರು, ಹಿರಿಯವರು. ಇವತ್ತು ನಾನು ಹೋಗೋ ಬಾರೋ ಅಂತ ಕರಿತಾ ಇದ್ದೀನಿ ಅಂತಂದ್ರೆ ನಾನು ಆರಾಧಿಸುವಂತ ಪ್ರಭು ಶ್ರೀರಾಮಚಂದ್ರರ ಹುಟ್ಟಿನ ಬಗ್ಗೆ ಮಾತನಾಡ್ತೀನಿ ನೀನು. ದಯಮಾಡಿ ನಮ್ಮ ಹಿಂದೂ ಸಮಾಜ ಇಂಥವರು ಇಂತಹ ಹೇಳಿಕೆಗಳನ್ನು ನೀಡಿದಾಗ ಸರಿಯಾಗಿ ತಿರುಗೇಟನ್ನು ಕೊಡಿ. ಇಲ್ಲಾಂದ್ರೆ ಇಂಥವ್ರು ಹೀಗೆ ಬೊಗಳ್ತಾನೆ ಇರ್ತಾರೆ. ಅದನ್ನ ಕುಡ್ದ್ಬಿಟ್ಟು ಮಾತಾಡ್ತಿರ್ತಾನೆಲ್ಲ, ಸಂಶೋಧನೆ ಮಾಡ್ತಾನೆ, ಏನೋ ಗೊತ್ತಿಲ್ಲ ಅವನು. ನಾಚಿಕೆ ಆಗ್ಬೇಕು ನಿನ್ ಮುಖ ನೋಡು. ಭಗವಾನ್ ಅಂತೆ, ಭಗವಾನ್ ಒಳ್ಳೆ ಅಯೋಗ್ಯ ಇದ್ದಂಗೆ ಅವನೇ.